2025 ಮೇ 28ರ ಬುಧವಾರವಾದ ಇಂದು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನವು ಹೇಗಿರಲಿದೆ? ಇಂದು ಯಾವ ರಾಶಿಯವರಿಗೆ ಶುಭವಾಗಲಿದೆ? ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು? ಒಟ್ಟಾರೆ ಇಂದಿನ 12 ರಾಶಿಗಳ ಫಲಾನುಫಲ ಹೇಗಿದೆ ಎಂದು ತಿಳಿಯೋಣ. ಮೇಷರಾಶಿ, ಇಂದು ನಿಮ್ಮ ಒತ್ತಡವನ್ನು ನಿವಾರಿಸಲು ಕುಟುಂಬ ಸದಸ್ಯರ ಸಹಾಯವನ್ನು ತೆಗೆದುಕೊಳ್ಳಿ. ಅವರ ಸಹಾಯವನ್ನು ಮುಕ್ತ ಹೃದಯದಿಂದ ಸ್ವೀಕರಿಸಿ. ನಿಮ್ಮ ಭಾವನೆಗಳನ್ನು ನಿಗ್ರಹಿಸಬೇಡಿ ಅಥವಾ ಮರೆ ಮಾಡಬೇಡಿ. ನಿಮ್ಮ ಭಾವನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಇಂದು ಪ್ರಯೋಜನಕಾರಿಯಾದ ದಿನವಾಗಿದೆ. ಇಂದು ಸುಮ್ಮನೆ ಕುಳಿತುಕೊಳ್ಳುವ ಬದಲು ನಿಮ್ಮ ಆದಾಯವನ್ನು ಹೆಚ್ಚಿಸುವ ಏನಾದರೂ ಕೆಲಸವನ್ನ ಮಾಡಿ. ಪ್ರೀತಿಯ ವಿಷಯದಲ್ಲಿ ಇಂದು ನಿಮಗೆ ಅದ್ಭುತವಾದ ದಿನವಾಗಿದೆ. ವಿದ್ಯಾರ್ಥಿಗಳು ಇಂದು ತಮ್ಮ ವಿದ್ಯಾಭ್ಯಾಸದಲ್ಲಿ ಜಾಣ್ಮೆಯನ್ನ ತೋರುತ್ತಾರೆ. ಅವರ ಬುದ್ಧಿಶಕ್ತಿ ಹೆಚ್ಚಾಗಲಿದೆ. ವಿದೇಶದಲ್ಲಿ ಓದುವ ಅವರ ಕನಸು ನನಸಾಗಲಿದೆ. ವೃಷಭ ರಾಶಿ, ಇಂದು ನಿಮಗೆ ಹಣದ ಸಮಸ್ಯೆ ಇರುವುದಿಲ್ಲ. ಯಾಕಂದ್ರೆ ಮನೆಯ ಹಿರಿಯರು ಇಂದು ನಿಮಗೆ ಹಣವನ್ನ ನೀಡಬಹುದು. ನಿಮ್ಮ ಹೆಚ್ಚಿನ ಸಮಯವನ್ನ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಕಳೆಯುತ್ತೀರಿ. ಯಾರಾದರೂ ನಿಮಗೆ ಪ್ರೀತಿಯನ್ನ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ವೆಬ್ ಡಿಸೈನರ್ಗಳಿಗೆ ಇಂದು ಉತ್ತಮವಾದ ದಿನವಾಗಿದೆ. ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗುವ ಅವಕಾಶವನ್ನ ಪಡೆಯುತ್ತಾರೆ. ಅವರ ಬುದ್ಧಿಶಕ್ತಿ ಹೆಚ್ಚಾಗಲು ವ್ಯಾಯಾಮವನ್ನ ಮಾಡುವುದು ಸೂಕ್ತ. ಇಂದು ವಿಘ್ನ ವಿನಾಯಕನ ಆಶೀರ್ವಾದದಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನ ಓದಿನಲ್ಲಿ ಕಳೆಯುತ್ತಾರೆ. ಅವರು ಅಂದುಕೊಂಡ ಗುರಿಯನ್ನ ಸಾಧಿಸಲು ಶ್ರಮಿಸುತ್ತಾರೆ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಇಂದು ಮಂಗಳಕರವಾದ ದಿನವಾಗಿದೆ. ನೀವು ಚಿಂತೆಯನ್ನ ಬಿಡಬೇಕು. ಅನುಮಾನ ಮತ್ತು ದುರಾಸೆಯಂತಹ ನಕಾರಾತ್ಮಕ ಭಾವನೆಗಳನ್ನ ಬಿಟ್ಟು ಬಿಡಬೇಕು. ಯಾಕಂದ್ರೆ ಈ ಆಲೋಚನೆಗಳು ನಿಮಗೆ ಬೇಡವಾದುದನ್ನ ಆಕರ್ಷಿಸುತ್ತವೆ. ಇಂದು ನೀವು ನಿಮ್ಮ ಸಹೋದರ ಅಥವಾ ಸಹೋದರಿಯ ಸಹಾಯದಿಂದ ಹಣವನ್ನು ಗಳಿಸುವ ಸಾಧ್ಯತೆ ಇದೆ. ಹೊಸ ವಿಷಯಗಳನ್ನ ಪ್ರೇರೇಪಿಸಿ ಮತ್ತು ನಿಮ್ಮ ಉತ್ತಮ ಸ್ನೇಹಿತರ ಸಹಾಯವನ್ನ ಪಡೆದುಕೊಳ್ಳಿ. ಜೀವನದಲ್ಲಿ ಅಂದುಕೊಂಡ ಗುರಿಯನ್ನ ಮುಟ್ಟಲು ಶ್ರಮಿಸಿ. ಕಟಕ ರಾಶಿ, ಇಂದು ಕಟಕ ರಾಶಿಯವರಿಗೆ ಮಂಗಳಕರವಾದ ದಿನವಾಗಿದೆ. ಇಂದು ಮಾಡಿದ ಕೆಲಸಗಳೆಲ್ಲವೂ ಲಾಭವನ್ನ ತಂದುಕೊಡಲಿವೆ. ಹೂಡಿಕೆಗೆ ಇದು ಉತ್ತಮ ದಿನವಾಗಿದೆ. ಸರಿಯಾದ ಸಲಹೆಯೊಂದಿಗೆ ಹೂಡಿಕೆ ಮಾಡಿದರೆ ಹೆಚ್ಚು ಹಣವನ್ನ ಗಳಿಸಬಹುದು. ಇಂದು ಸಂಗಾತಿಯೊಂದಿಗೆ ಆಹ್ಲಾದಕರ ದಿನವನ್ನ ಅನುಭವಿಸುವಿರಿ. ಸಿಂಹರಾಶಿ, ಇಂದು ನೀವು ಅನೇಕ ಸಮಸ್ಯೆಗಳನ್ನ ಮತ್ತು ಭಿನ್ನಾಭಿಪ್ರಾಯಗಳನ್ನ ಎದುರಿಸಬೇಕಾಗಬಹುದು. ಇದರಿಂದಾಗಿ ನೀವು ಕಿರಿಕಿರಿ ಮತ್ತು ಅಶಾಂತಿಯನ್ನ ಅನುಭವಿಸಬಹುದು. ಗ್ರಹಗಳು ಮತ್ತು ನಕ್ಷತ್ರಗಳ ಚಲನೆಯು ಇಂದು ನಿಮಗೆ ಒಳ್ಳೆಯದಲ್ಲ. ಇಂದು ನೀವು ನಿಮ್ಮ ಹಣವನ್ನ ಬಹಳ ಎಚ್ಚರಿಕೆಯಿಂದ ಇಟ್ಟುಕೊಳ್ಳಬೇಕು. ಸ್ನೇಹಿತರ ಸಹವಾಸ ಎಚ್ಚರಿಕೆಯಿಂದ ಮಾಡಬೇಕು. ಹೊಸ ಕೆಲಸ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಕನ್ಯಾ ರಾಶಿ, ಸ್ನೇಹಿತರ ಸಹಕಾರದಿಂದ ಹಣಕಾಸಿನ ತೊಂದರೆಗಳು ಹೆಚ್ಚಾಗುತ್ತವೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಹಾಸ್ಯ ಪ್ರಜ್ಞೆಯು ನಿಮ್ಮ ಸುತ್ತಲಿರುವವರಿಗೆ ಮೆಚ್ಚುಗೆಯಾಗಲಿದೆ. ನಿಮ್ಮ ಪ್ರೀತಿಪಾತ್ರರಿಗೆ ನಿಮ್ಮ ಪರಿಸ್ಥಿತಿಯನ್ನ ವಿವರಿಸಲು ನಿಮಗೆ ಕಷ್ಟವಾಗಬಹುದು. ವ್ಯವಹಾರದಲ್ಲಿ ಯಾವುದೇ ವಂಚನೆಯನ್ನ ತಪ್ಪಿಸಲು ಜಾಗರೂಕರಾಗಿರಿ. ದಿನವನ್ನ ಉತ್ತಮಗೊಳಿಸಲು ನೀವು ಮಾಡುವ ಕಾರ್ಯದತ್ತ ಗಮನವನ್ನು ಹರಿಸಿ. ತುಲಾರಾಶಿ, ಇಂದು ನಿಮ್ಮ ಮಕ್ಕಳಿಂದ ನೀವು ಆರ್ಥಿಕ ಲಾಭವನ್ನ ಪಡೆಯುತ್ತೀರಿ. ಇದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಶಾಪಿಂಗ್ ಮಾಡುವುದು ವಿನೋದವನ್ನ ನೀಡುತ್ತದೆ. ಇದರಿಂದ ನಿಮ್ಮಿಬ್ಬರ ನಡುವೆ ತಿಳುವಳಿಕೆ ಹೆಚ್ಚಾಗುತ್ತದೆ. ಬೇಡದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವುದನ್ನ ತಪ್ಪಿಸಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ. ಅಂದುಕೊಂಡ ಅಂಕಗಳನ್ನು ಅವರು ಪಡೆಯುತ್ತಾರೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರು ಅತಿಯಾದ ಚಿಂತೆ ಮತ್ತು ಒತ್ತಡವನ್ನು ತಪ್ಪಿಸಬೇಕು. ನಿಮ್ಮ ಆರೋಗ್ಯವನ್ನ ಹಾಳು ಮಾಡುವಂತಹ ಚಿಂತೆಯನ್ನ ಮಾಡುವುದನ್ನು ತಪ್ಪಿಸಬೇಕು. ಮಾನಸಿಕವಾಗಿ ಸ್ಪಷ್ಟವಾಗಿರಬೇಕು. ಮಾನಸಿಕವಾಗಿ ಕುಗ್ಗುವಂತೆ ಯೋಚನೆ ಮಾಡುವಂತಿಲ್ಲ. ನೀವು ಸಂತೋಷವಾಗಿರಲು ಪ್ರಯತ್ನಿಸಿ. ನಿಮ್ಮ ಸಂಗಾತಿಯು ನಿಮ್ಮನ್ನ ಸಂತೋಷಪಡಿಸಲು ಎಲ್ಲಾ ಪ್ರಯತ್ನಗಳನ್ನ ಮಾಡುತ್ತಾರೆ. ಇದು ಒಂದು ರೋಮಾಂಚನಕಾರಿ ದಿನವಾಗಿರುತ್ತದೆ. ನಿಮ್ಮ ಪ್ರೀತಿಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಲು ನಿಮಗೆ ಸಾಧ್ಯವಾಗುತ್ತದೆ. ಧನುರಾಶಿ, ನಿಮ್ಮ ಕಟ್ಟುನಿಟ್ಟಿನ ವರ್ತನೆ ನಿಮ್ಮ ಸ್ನೇಹಿತರಿಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹಣವನ್ನ ಹಿಂತಿರುಗಿಸುವುದು ನಿಮ್ಮನ್ನ ಆರ್ಥಿಕ ತೊಂದರೆಗೆ ಸಿಲುಕಿಸಬಹುದು. ಸಾಲ ಮಾಡುವುದನ್ನ ತಪ್ಪಿಸಿ. ಸ್ನೇಹಿತರೊಂದಿಗೆ ಕೆಲವು ಆಸಕ್ತಿದಾಯಕ ಮತ್ತು ಉತ್ತೇಜಕ ಸಮಯವನ್ನ ಕಳೆಯಲು ಇಂದು ಉತ್ತಮ ಸಮಯವಾಗಿದೆ. ಸೃಜನಶೀಲ ಕೆಲಸಗಳನ್ನ ಇಂದು ಮಾಡುವುದು ತುಂಬಾ ಮಂಗಳಕರ. ಮಕರ ರಾಶಿ, ಅದೃಷ್ಟವನ್ನ ಅವಲಂಬಿಸಬೇಡಿ ಮತ್ತು ನಿಮ್ಮ ಆರೋಗ್ಯವನ್ನ ಸುಧಾರಿಸಲು ಪ್ರಯತ್ನಿಸಿ. ಹಣದ ಪ್ರಾಮುಖ್ಯತೆಯನ್ನ ಅರಿತುಕೊಳ್ಳಿ. ನೀವು ಇಂದು ಉಳಿಸಿದ ಹಣವು ನಿಮಗೆ ತುಂಬಾ ಉಪಯುಕ್ತವಾಗಬಹುದು. ಕೆಲವು ದೊಡ್ಡ ತೊಂದರೆಗಳಿಂದ ಹೊರಬರುತ್ತೀರಿ. ಇಂದು ಇತರರ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಿ. ಅರ್ಹ ಸಿಬ್ಬಂದಿ ಬಡ್ತಿಗಳನ್ನು ಪಡೆಯಬಹುದು. ನಿಮ್ಮ ವೈವಾಹಿಕ ಜೀವನದ ವೈಯಕ್ತಿಕ ವಿಷಯಗಳನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ಳಬೇಡಿ.
ಕುಂಭರಾಶಿಯವರಿಗೆ ಇಂದು ಅದ್ಭುತ ದಿನವಾಗಿದೆ. ಭವಿಷ್ಯದಲ್ಲಿ ಬೆಲೆ ಹೆಚ್ಚಾಗಬಹುದು ಎನ್ನುವ ಕಾರಣಕ್ಕೆ ಆಸ್ತಿಯನ್ನ ಕಾಯ್ದಿರಿಸಿ. ನಿಮ್ಮ ಮನೆಯ ವಾತಾವರಣದಲ್ಲಿ ನೀವು ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನ ಮಾಡಬೇಕಾಗುತ್ತದೆ. ಇಂದು ಯಾರಾದರೂ ನಿಮ್ಮನ್ನ ಮೊದಲ ನೋಟದಲ್ಲೇ ಇಷ್ಟಪಡಬಹುದು. ನಿಮ್ಮ ಮೇಲಾಧಿಕಾರಿಗಳು ಇಂದು ದೇವತೆಗಳಂತೆ ವರ್ತಿಸಲಿದ್ದಾರೆ. ನಿಮ್ಮ ಕೆಲಸವನ್ನ ಗುರುತಿಸಿ ನಿಮ್ಮನ್ನ ಪ್ರಶಂಸಿಸಲಿದ್ದಾರೆ. ಜೊತೆಗೆ ನಿಮ್ಮ ಬಡ್ತಿ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಮೀನರಾಶಿಯವರಿಗೆ ಇಂದು ಮಿಶ್ರ ದಿನವಾಗಿದೆ. ಧ್ಯಾನ ಮತ್ತು ಯೋಗವು ಆಧ್ಯಾತ್ಮಿಕವಾಗಿ ಮಾತ್ರವಲ್ಲದೆ ದೈಹಿಕವಾಗಿಯೂ ನಿಮಗೆ ಪ್ರಯೋಜನಕಾರಿಯಾಗಿದೆ. ಜೀವನದಲ್ಲಿ ಕೆಟ್ಟ ಸಮಯದಲ್ಲಿ ಹಣವು ನಿಮಗೆ ಉಪಯುಕ್ತವಾಗಿರುತ್ತದೆ. ಆದ್ದರಿಂದ ಇಂದಿನಿಂದಲೇ ನಿಮ್ಮ ಹಣವನ್ನು ಉಳಿಸುವ ಬಗ್ಗೆ ಯೋಚಿಸಿ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಇಂದು ತುಂಬಾ ಶುಭ ದಿನವಾಗಿದೆ. ಅವರು ಮಾಡುವ ಪ್ರತಿಯೊಂದು ಕಾರ್ಯವೂ ಯಶಸ್ವಿಯಾಗಲಿದೆ. ಅಂದುಕೊಂಡ ಅಂಕಗಳನ್ನು ಗಳಿಸುವ ಸಾಧ್ಯತೆ ಇದೆ. ಹೀಗಾಗಿ ವಿಘ್ನ ವಿನಾಯಕ ಗಣೇಶನನ್ನ ಪೂಜಿಸುವುದು ಇಂದು ತುಂಬಾ ಶುಭ ಫಲವನ್ನು ನೀಡಲಿದೆ.